ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬುನು ನನ್ನನ್ನು ಪ್ರೀತಿಸ್ತಾ ಇದ್ದಾನೆ, ನನ್ನನ್ನು ಮದುವೆ ಆಗ್ತಿದ್ದಾನೆ ಅನ್ನೋ ಭ್ರಮೆಯಲ್ಲಿ ನನ್ನ ಮನಸ್ಸಲ್ಲಿರೋ ಮಾತುಗಳನ್ನು ಕೂಡ ಅವನ ಹತ್ರ ಹೇಳ್ಕೊಂಡಿಲ್ಲ. ಆದ್ರೆ ಈಗ ನನ್ನ ಮನಸ್ಸಲ್ಲಿ ಸುಬ್ಬುನ ಇಟ್ಕೊಂಡು ಬೇರೆ ಯಾರ ಜೊತೆನೋ ಈ ಶಾಸ್ತ್ರಕ್ಕೆಲ್ಲ ಕೂತ್ಕೋಬೇಕು ಅಂದ್ರೆ ನನಗೆ ಹಿಂಸೆ ಆಗ್ತಿದೆ ಅಜ್ಜಿ, ಆಗ್ತಿಲ್ಲ ನನಗೆ. ನಾನು ಅವನ ಹತ್ರ ಮಾತಾಡ್ತೀನಿ ಅಜ್ಜಿ, ಈಗಲೇ ಮಾತಾಡ್ತೀನಿ. ಹೌದು, ಈಗಲೇ ಮಾತಾಡು. ನಿನ್ನ ಪ್ರೀತಿನ ನೀ ಹೇಳ್ಕೊಳ್ದೆ ಸುಬ್ಬುನ ನೀನು ಕಳ್ಕೊಂಡೆ ಅನ್ನೋ ಕೊರಗು ಜೀವನದಲ್ಲಿ ನಿನಗೆ ಕಾಡಬಾರ್ದು. ಹೋಗು ಕಂದ, ಹೋಗು, ಮಾತಾಡು, ಹೋಗು. ಸುರೇಂದ್ರ, ಈ ಹಾಡು ಹಸೆ ಎಲ್ಲ ಆಯ್ತು, ಶಾಸ್ತ್ರಗಳು ಬೇಗ ಶುರು ಮಾಡಿಸ್ಕೊಂಡೋಣ. ಆಯ್ತಣ್ಣ, ಅಕ್ಕ ಅವಾಗಲೇ ಅರಿಶಿನ ಹಚ್ಚಿದಿರ್ತಾರೆ, ಇಷ್ಟೊಂದು ಶಾಸ್ತ್ರಗಳೇ ಮುಗಿದೋಗಿ. ಮದನ್, ಏ ಮದನ್, ಬಾ ಕೂತ್ಕೋ. ಶ್ರಾವಣಿ ಎಲ್ಲೋ? ಮವ, ಶ್ರಾವಣಿ ಇಲ್ಲೇ ಇದ್ಲು. ಪದ್ಮನಾಭ ಅವ್ರೆ, ಶ್ರಾವಣಿ ನೋಡಿದ್ರ? ಇಲ್ಲೇ ಇದ್ರಲ್ಲ ಯಜಮಾನ್ರೆ, ಡ್ಯಾನ್ಸ್ ಮಾಡ್ತಿದ್ರಲ್ಲ. ಇಲ್ಲೇ ಎಲ್ಲ ಹೋಗಿರ್ಬೇಕು, ನೋಡ್ಕೊಂಬರ್ತೀನಿ ರೀ. ಮಾಮ್, ಶ್ರಾವಣಿ ಎಲ್ಲೂ ಕಾಣಿಸ್ತಿಲ್ವಂತೆ. ಏನು, ಶ್ರಾವಣಿ ಕಾಣಿಸ್ತಿಲ್ವಾ? ಅಕ್ಕ ಡ್ಯಾನ್ಸ್ ಮುಗಿದ್ಮೇಲೆ ಎಲ್ಲೋ ಆಚೆ ಹೋಗಿರ್ಬೇಕು, ನಾನು ಕರ್ಕೊಂಡ್ಬರ್ತೀನಿ, ಏನ್ ತಲೆ ಕೆಡ್ಸ್ಕೊಡು. ಮೇಡಮ್, ಎಲ್ಲಿಗೆ ಮೇಡಮ್? ಮೇಡಮ್, ಇನ್ನೂ ಶಾಸ್ತ್ರಗಳೇ ಆಗಿಲ್ಲ. ಅದೇನೇ ಮಾತಾಡಂಗಿದ್ರು ಶಾಸ್ತ್ರಗಳಾದ್ಮೇಲೆ ಮಾತಾಡ್ಬೋದಲ್ವಾ? ಇಲ್ಲ ಸುಬ್ಬು, ನೀರಲ್ಲಿ ಬಿದ್ದವ್ರನ್ನ ತಕ್ಷಣ ಕಾಪಾಡಬೇಕೇ ಹೊರತು ಪೂರ್ತಿಯಾಗಿ ನೀರಲ್ಲಿ ಬಿದ್ದ ಮೇಲೆ ಅವ್ರನ್ನ ಎತ್ಕೊಂಬಂದ್ರೆ ಯಾವ ಪ್ರಯೋಜನನೂ ಇಲ್ಲ. ಏನ್ ಹೇಳ್ತಾ ಇದ್ರ ನೀವು? ಇವಾಗ ನೀರಲ್ಲಿ ಬಿದ್ದಿರೋದು ಯಾರು? ಅದೆಲ್ಲ ನಿನಗೆ ಬೇಡ ಬಿಡು. ಈಗ ನಾನು ನಿನಗೊಂದು ಮುಖ್ಯವಾದ ವಿಷಯ ಹೇಳಬೇಕು. ಆದರೆ ಅದಕ್ಕಿಂತ ಮುಂಚೆ ನೀನು ನನಗೊಂದು ಮಾತು ಕೊಡಬೇಕು. ಮಾತು ಕೊಡ್ಬೇಕಾ? ಏನಂತ? ನೋಡಿ ಸುಬ್ಬು, ಇಷ್ಟು ವರ್ಷ ನೀನು ನನ್ನ ಜೊತೆಯಲ್ಲೇ ಇದ್ದೆ, ಆದರೆ ಒಂದೇ ಒಂದು ಕ್ಷಣನೂ ನಿನ್ನ ಜೊತೆ ಈ ಥರ ಮಾತಾಡೋಕ್ಕೆ ಆಗಲಿಲ್ಲ. ಆದರೆ ಈಗ ನಿನ್ನ ಹತ್ರ ಇಷ್ಟು ಮುಖ್ಯವಾದ ವಿಷಯ ಮಾತಾಡ್ಬೇಕಂದ್ರೂ ಮಾತಾಡೋಕ್ಕೆ ಟೈಮೇ ಸಿಗದೆ ಇರೋ ಹಾಗಾಗಿದೆ. ನಾನೀಗ ಏನೇ ಹೇಳಿದ್ರು ನೀನೇನೂ ರಿಯಾಕ್ಟ್ ಮಾಡಬಾರ್ದು. ನಾನು ಹೇಳ್ತಿರೋ ಮಾತು ಕೇಳಿ ನಿನಗೆ ಆಶ್ಚರ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.